ಮುಂಚೆಯಿಂದ ಬಂದಿರೋ ಒಂದು ಇದು. ಅದೇ ಹೆಣ್ಮಕ್ಳು ಓದ್ತು ಅಂದ್ರೆ ಜಾಸ್ತಿ ಅದು ತಪ್ಪೆ. ಯಾಕೆಂದ್ರೆ ನೀವು ಇಷ್ಟೊಂದು ಓದ್ಕೊಂತು ಅಂದ್ರೆ ನನ್ನ ಗಂಡನ ಇಲ್ಲಿಂದ ಹುಡುಕ್ಲಿ, ಅದಾದ ನಂತರ ಒಂದು ಇದು ಹಾಗೆ ಬೆಳೀತು ಅಂತಂದ್ರೆ ನೆಕ್ಸ್ಟು ಕೇಳ್ತಾರೆ, ಇಷ್ಟೊಂದು ನಿನ್ನ ಕೆಲಸದಲ್ಲಿ ಮುಂದುವರಿತಾ ಇದೆಯಾ, ನಾಳೆ ಮಗು ಆಯಿತು ಅಂದರೆ ಆ ಮಗುನ ನೋಡ್ಕೊಬೇಕು, ನಿನಗೆ ಏನಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ವರ್ಕ್ ಕೊಡ್ತೀಯಾ, ಮನೆಯಲ್ಲೇ ಇರಬೇಕು, ಮಕ್ಕಳನ್ನ ನೋಡ್ಕೊಳ್ಳಿ. ಈ ಥರ ಅಕಸ್ಮಾತ್ ನಮ್ಗೇನಾದರೂ ಪ್ರಮೋಷನ್ ಸಿಕ್ತು, ಇನ್ನೊಂದು ಆಯಿತು ಅಂದರೆ ನೀವು ಏನೇನು ಮಾಡಿ ಪ್ರಮೋಷನ್ ತೊಗೊಂಡಿದ್ದೀರೋ ಗೊತ್ತಿಲ್ಲ, ಈ ಥರ ಮಾತುಗಳು ಎಲ್ಲ ಬರುತ್ತೆ. ಹೌದೌದು. ಅಲ್ಲ, ಏನು ಪ್ರಮೋಷನ್ ತಗೊಂಡಿದ್ದು, ಪಾತ್ರೆ ತಿಕ್ಕದೇನು ತಪ್ಪದಿಲ್ವಲ್ಲ ಅನ್ನೋ ಡೈಲಾಗ್ಸ್ ನೀವು ಕೇಳಿರ್ಬೋದು. ಪಾತ್ರೆ ತೊಳೆಯೋದು, ಮನೇಲಿ ಕೆಲಸನೂ ಮಾಡ್ಕೊಬೇಕು, ಮಕ್ಕಳನ್ನೂ ಓದಿಸ್ಬೇಕು, ಹೊರಗಡೆ ಬಂದು ನಾವು ದುಡಿಲೂಬೇಕು. ನಿಮ್ಗೆ ಅನ್ಸುತ್ತಾ ಜೊತೆಯಲ್ಲಿರುವಂಥ ಗಂಡ ಅಥವಾ ಪತಿಯನ್ನು ನಾವೇನು ಕರ್ಕೋತೀವಿ ಅವರ ಒಂದು 50% ಸಪೋರ್ಟ್ ಹೇಳ್ತಾರಲ್ಲ 50% ಹೆಣ್ಣಿಗೆ 50% ನಿಮಗೆ ಕೊಟ್ಟಿದೀವಿ ಅಂತ ಅನ್ಬಿಟ್ಟು ಸಮಾನತೆ ಕೊಟ್ಟಿದೀವಿ ಅಂತ. ಅದು 50% ಅಲ್ಲ, ಕೊಡೋದು ನನಗೆ ಅದೇ ಅರ್ಥ ಆಗಿಲ್ಲ ಅಲ್ವಾ ಮೇಡಮ್. 50% ಅಲ್ಲ, ಅದು 50% ಎಲ್ಲಿ ಕೊಡ್ಬೇಕು ಅಲ್ಲೂ ಕೊಟ್ಟಿಲ್ಲ. ಮನೇಲಿ 80% ಕೊಟ್ಟಿದ್ದಾರೆ, ನಮ್ಗೆ 20% ಅವರು ತಗೊಂಡಿದ್ದಾರೆ. ಅದರಲ್ಲೂ ಕೆಲವು ಟೈಮಲ್ಲಿ ಸ್ವಲ್ಪ ಯಾಮಾರಿದ್ರೆ ಆ 20% 100% ಹೊಟ್ಟೋಗುತ್ತೆ. ಸೊ ಮನೆ ಕೆಲಸ ಆಗ್ಲಿ, ಮಕ್ಳನ್ನ ಓದಿಸೋದಾಗ್ಲಿ, ಅಥವಾ ಇನ್ನೊಂದು ಬೇರೆ ಯಾವುದೇ ಒಂದು ಮಕ್ಕಳು ಅಷ್ಟೇ ಅಮ್ಮ ಅಂತ ಕೇಳ್ತಾರೆ, ಅತ್ತೆದಿರು ಸೊಸೆ ಅಂತ ಕೇಳ್ತಾರೆ. ಬೇರೆ ಇನ್ಯಾರಿಗೆ ಆಗಲಿ ಹೆಣ್ಣನ್ನೇ ಬಂದು ಕೇಳ್ತಾರೆ ಹೊರತು ಮನೇಲಿ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಅದು ಮಾಡ್ತಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಇವರು ಮನೇಲಿ ಇದ್ದಾರಲ್ಲ ಕೇಳಿ. ರೈಟ್, ವೆರಿ ನೈಸ್ ಮೇಡಮ್. ನಾನೊಂದು ಮೇಜರ್ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ವರ್ಕಿಂಗ್ ವುಮೆನ್ಗೆ ಸಿಗೋ ರೆಸ್ಪೆಕ್ಟೇ ಬೇರೆ, ನಾನ್ ವರ್ಕಿಂಗ್ ಹೌಸ್ ಮೇಕರ್ಸ್ ಅಂತ ಏನು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಸಿಗೋ ರೆಸ್ಪೆಕ್ಟೇ ಬೇರೆ. ಯಾಕಿದೆ ಈ ಥರ ಅಂತ? ನನಗೇನು ಹಾಗೆ ಅನ್ಸಲ್ವಲ್ಲ, ಎಲ್ಲರಿಗೂ ಅವ್ರವ್ರ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಓಕೆ, ನೀನೇನು ಮಾಡ್ತೀಯ, ಮನೇಲೇ ಇರ್ತೀಯ, ಈ ಥರ ಟಾಕ್ ನೋಡು, ಅವಳು ನೋಡು, ಅಯ್ಯೋ ಅದು ಹೇಳಿ ಏನಂದ್ರೆ ಕೆಲಸ ನೋಡು ಆಫೀಸರು ಅವ್ರು ನೋಡು ಆಫೀಸ್ಗೆ ಹೋಗಿ ಬಂದು ಟೆಸ್ಟ್ ಮಾಡ್ಕೊಂತ, ಮನೇಲಿ ಒಂದು ಹೆಣ್ಣು ಇಟ್ಟಿದ್ದೀನಿ ಎಷ್ಟು ದುಡಿದ ಅದು ಕೌಂಟಿಂಗ್ ಆಗೋದು. ನೀನ್ ಅನ್ಎಜುಕೇಟೆಡ್, ಮನೇಲಿ ಅಡಿಗೆ ಮಾಡ್ಕೊಂಡಿರೋ, ಈ ಕೆಲಸ ಮಾಡ್ಕೊಂಡಿರೋ, ಅವ್ರು ಎಜುಕೇಟೆಡ್ ಫಿಟ್ ಫಾರ್ ದಿಸ್, ಕೆಲ್ಸಕ್ಕೆ ಹೋಗ್ತಾರೆ, ಆ ಕೆಲಸ ಮಾಡ್ಕೊಂಡ್ಲಿ ಅಂತ ಹೇಳ್ತಾರೆ. ಅದು ಇದ್ದೇ ಇದೆ ವರ್ಕಿಂಗ್ ವುಮೆನ್ಗೆನೆ ಬೇರೆ ತರ. ಈವನ್ ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡಿದ್ರು ದೇ ಥಿಂಕ್ ಇವ್ರು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಅನ್ಕೊಳೋದಿಲ್ಲ, ಮನೇಲಿ ಕೆಲಸ ಮಾಡ್ತಾ ಇದಾರೆ ಅಂತಾನೆ ಅನ್ಕೊಂತಾರೆ. ನೀವು? ನನ್ಗೆ ಹಾಗೆ ಅನ್ಸಲ್ಲ. ಸಿ ರೆಸ್ಪೆಕ್ಟ್ ಇಸ್ ಇಫ್ ವಿ ಫೀಲ್ ಸೆಲ್ಫ್ ರೆಸ್ಪೆಕ್ಟ್ ಅಬೌಟ್ ಅವರ್ ಸೆಲ್ಸ್, ಐ ಡೋಂಟ್ ಥಿಂಕ್ ಬೇರೆ ಯಾರೇ ಇನ್ಸಲ್ಟ್ ಮಾಡಿದ್ರು ನಮ್ಗೆ ಅದು ಎಫೆಕ್ಟ್ ಆಗ್ಬೇಕಂತ ನನ್ಗೆ ಅನ್ಸೋದಿಲ್ಲ. ಬಟ್ ಘರ್ಗೆ ಮುರ್ಗಿ ದಾಲ್ ಬರಾಬರ್ ಅಂತಲ್ಲ, ಹಾಗೆ ವರ್ಕಿಂಗ್ ವುಮನ್ಗೂ ಕೂಡ ಮನೆಯಲ್ಲಿ ಅದೇ ರೀತಿನೇ ಇರ್ತದೆ ಎನ್ವೈರ್ಮೆಂಟ್, ಏನಂತ ತುಂಬ ಡಿಫ್ರೆಂಟ್ ಏನಿರಲ್ಲ. ಆ್ಯಂಡ್ ಈವನ್ ವರ್ಕಲ್ಲಿ ಕೂಡ ಎಷ್ಟು ಡಿಸ್ಕ್ರಿಮಿನೇಷನ್ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ IPS ಇದರಲ್ಲಿ ಯಾವುದೇ ವುಮನ್ ಕೋಟಾ ಇಲ್ಲ, ಜನರಲ್ ಕೋಟಾದಲ್ಲೇ ಜನರಲ್ ಆಗೇ ನಾವು ಸೆಲೆಕ್ಟ್ ಆಗಿರ್ತೀವಿ. ಅಕಾಡೆಮಿಲೂ ಸೇಮ್ ಟ್ರೈನಿಂಗೇ ಮಾಡಿರ್ತೀವಿ. ಪುರುಷರು ಎಷ್ಟು ಕಿಲೋಮೀಟ್ರ್ ಓಡ್ತಾರೆ ನಾವು ಅಷ್ಟೇ ಓಡಿರ್ತೀವಿ ಟ್ರೈನಿಂಗಲ್ಲಿ, ಎಷ್ಟು ಕಿಲೋಮೀಟ್ರ್ ವೆಪನ್ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ ಭಾರದ್ದು ನಾವು ವೆಪನ್ ಹಿಡ್ಕೊಂಡು ಅಷ್ಟೇ ಕಿಲೋಮೀಟ್ರ್ ಓಡಾಡಿರ್ತೀವಿ. ಸೊ ಅದೆಲ್ಲ ಸೇಮ್ ಇದ್ದರೂ ಕೂಡ ಫೀಲ್ಡಿಗೆ ಬಂದಮೇಲೆ ಪದೇ ಪದೇ ನಮಗೆ ಜ್ಞಾಪಿಸ್ತಾರೆ, ನೀವು ಮಹಿಳೆ, ನಿಮಗೆ ಇಂಥ ಪೋಸ್ಟಿಂಗ್ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಯಾಕಂದರೆ ಅಂದರೆ ಅವ್ರ ಮನಸ್ಸಲ್ಲಿ ಇರ್ತದೆ, ಇವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲೋ, ಮಹಿಳೆ ಇಂಥ ಸ್ಥಳಕ್ಕೆ ಹಾಕಿದರೆ ಅವ್ರು ಏನು ಮಾಡ್ತಾರೋ ಏನೋ, ಹೇಗೆ ಹ್ಯಾಂಡಲ್ ಮಾಡ್ತಾರೋ. ಸೊ ಅದೇನು ರಿಯಾಲಿಟಿ ಇರಲ್ಲ, ಅದು ಅವ್ರ ಮನಸ್ಸಿನ ಮಂಡಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.